ಈಗಾಗಲೇ ಅಶ್ವಥ್ ನಾರಾಯಣ ಅವರು ಹೇಳಿದಾಗೆ ನಾನು ಈ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿಯಾಗಿ ಬಿಜೆಪಿ ಅಭ್ಯರ್ಥಿಯಾಗಿ ಅಂದರೆ ಇವತ್ತು ಬಿಜೆಪಿ ಮತ್ತು JDS ಎರಡೂ ಕೂಡ NDA ಅಲಯನ್ಸ್ ಆಗಿ ಇರೋದ್ರಿಂದ ನಾನು ಇವತ್ತು ಬಿಜೆಪಿ ಅಧಿಕೃತ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ. ತುಂಬ ಆತ್ಮವಿಶ್ವಾಸ ಇದೆ, ಆತ್ಮಸ್ಥೈರ್ಯ ಇದೆ. ನಾವು ಈ ಸರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಬಿಜೆಪಿ ತೆಕ್ಕೆಗೆ ಬರುವುದು 100ಕ್ಕೆ 100ರಷ್ಟು ಸತ್ಯ, ನಿಜ ಅಂತ ನಾನು ಅನ್ಕೊಂತೀನಿ. ತುಂಬ ಆತ್ಮವಿಶ್ವಾಸ ಇದೆ. ಮತ್ತು ಇವತ್ತು ನರೇಂದ್ರ ಮೋದಿಜಿ ಅವರ ಆಡಳಿತ ವೈಖರಿ ನೋಡಿ ಇವತ್ತು ಎಲ್ಲ ಕಡೆ ಇವತ್ತು ಬಿಜೆಪಿಯ ಪರ ಮತ್ತು NDA ಪರ ಅಲೆ ಇದೆ. ಈಗಾಗಲೇ ಇದು ಹ್ಯಾಟ್ರಿಕ್ ಎಲೆಕ್ಷನ್ ಅಂತ ಹೇಳಬೇಕು. ಯಾಕೆಂದ್ರೆ 2014ರಲ್ಲಿ ಅವರ ಮೊದಲನೇ ವಿಜಯ, ನಂತರ 2019, ಸೊ 2024ರಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಇವತ್ತು ಒಂದು ಈಗಾಗಲೇ ಹೇಳಿದ್ದಾರೆ ಸುಮಾರು 400 ಕ್ಷೇತ್ರಗಳಲ್ಲಿ ಗೆಲ್ಲುವ ವಿಶ್ವಾಸವನ್ನ ಸನ್ಮಾನ ಪ್ರಧಾನಮಂತ್ರಿಗಳಲ್ಲಿ ಹೇಳಿದ್ದಾರೆ. ಸೊ ಹೀಗಾಗಿ ನನಗೂ ಕೂಡ ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದು ಸಂತೋಷ ತಂದಿದೆ. ಹೀಗಾಗಿ ತಮ್ಮೆಲ್ಲರ ಆಶೀರ್ವಾದ ಮತ್ತು ಪ್ರೀತಿ ಮತ್ತು ಅಭಿಮಾನ ಇರಲಿ ಅಂತ ಎಲ್ಲರಲ್ಲೂ ಕೇಳ್ತೇನೆ. ನಿಮ್ ಗಮನಕ್ಕೆ ಬಂದಿದೆಯಲ್ಲ? ಅಲ್ಲ, ಈಗಾಗಲೇ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಇದ್ರ ಬಗ್ಗೆ ಒಂದು ಸುದೀರ್ಘವಾದಂತ ಪ್ರೆಸ್ ಮೀಟೇ ಮಾಡಿದ್ದಾರೆ. ಅದರಲ್ಲೆಲ್ಲ ಹೇಳಿದ್ದಾರೆ. ಸೊ ಯಾವ್ಯಾವ ರೀತಿ ಏನೇನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಹಲವಾರು ಬಾರಿ ಹೇಳಿದ್ದೇನೆ. ಈ ಚುನಾವಣೆ ಬರೋದು ಹೋಗೋದು ಸಹಜ. ಒಂದು ಆರೋಗ್ಯಕರ ಸ್ಪರ್ಧೆ ಆಗ್ಬೇಕು, ಯಾವಾಗ್ಲೂ ಅಷ್ಟೇ ಆರೋಗ್ಯಕರ ಸ್ಪರ್ಧೆ ಆಗ್ಬೇಕು. ಮತದಾರರಿಗೆ ಬಿಟ್ಟಂತ ಅದು ಚಾಯ್ಸ್, ಅದು ಅವರು ಯಾವುದೇ ಪಕ್ಷಕ್ಕೆ ವೋಟ್ ಮಾಡತಕ್ಕಂತ ಸ್ವತಂತ್ರ ಅವ್ರಿಗಿದೆ. ಬಟ್ ಇವೆಲ್ಲ ಸ್ಪರ್ಧೆ ಯಾವಾಗ್ಲೂ ಆರೋಗ್ಯಕರವಾಗಿರ್ಬೇಕು. ಈ ಪ್ರಜಾತಂತ್ರ ವ್ಯವಸ್ಥೆಗೆ ಒಂದು ಅದರ ನಿಜವಾದ ಒಂದು ಅರ್ಥ ಇರಬೇಕು. ಈಗಾಗಲೇ ಅಶ್ವಥ್ ನಾರಾಯಣ ಅವರು ಹೇಳಿದಾಗೆ ನಾನು ಈ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿಯಾಗಿ ಬಿಜೆಪಿ ಅಭ್ಯರ್ಥಿಯಾಗಿ ಅಂದ್ರೆ ಇವತ್ತು ಬಿಜೆಪಿ ಮತ್ತು JDS ಎರಡೂ ಕೂಡ NDA ಅಲಯನ್ಸ್ ಆಗಿ ಇರೋದ್ರಿಂದ ನಾನು ಇವತ್ತು ಬಿಜೆಪಿ ಅಧಿಕೃತ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ. ತುಂಬ ಆತ್ಮವಿಶ್ವಾಸ ಇದೆ, ಆತ್ಮಸ್ಥೈರ್ಯ ಇದೆ. ನಾವು ಈ ಸರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಬಿಜೆಪಿ ತೆಕ್ಕೆಗೆ ಬರುವುದು 100ಕ್ಕೆ 100ರಷ್ಟು ಸತ್ಯ, ನಿಜ ಅಂತ ನಾನು ಅನ್ಕೊಂತೀನಿ. ತುಂಬಾ ಆತ್ಮವಿಶ್ವಾಸ ಇದೆ. ಮತ್ತು ಇವತ್ತು ನರೇಂದ್ರ ಮೋದಿಜಿ ಅವರ ಆಡಳಿತ ವೈಖರಿ ನೋಡಿ ಇವತ್ತು ಎಲ್ಲಾ ಕಡೆ ಇವತ್ತು ಬಿಜೆಪಿಯ ಪರ ಮತ್ತು NDA ಪರ ಅಲೆ ಇದೆ. ಈಗಾಗಲೇ ಇದು ಹ್ಯಾಟ್ರಿಕ್ ಎಲೆಕ್ಷನ್ ಅಂತ ಹೇಳಬೇಕು. ಯಾಕೆಂದ್ರೆ 2014ರಲ್ಲಿ ಅವರ ಮೊದಲನೇ ವಿಜಯ, ನಂತರ 2019, ಸೊ 2024ರಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಇವತ್ತು ಒಂದು ಈಗಾಗಲೇ ಹೇಳಿದ್ದಾರೆ ಸುಮಾರು 400 ಕ್ಷೇತ್ರಗಳಲ್ಲಿ ಗೆಲ್ಲುವ ವಿಶ್ವಾಸವನ್ನ ಸನ್ಮಾನ ಪ್ರಧಾನಮಂತ್ರಿಗಳಲ್ಲಿ ಹೇಳಿದ್ದಾರೆ. ಸೊ ಹೀಗಾಗಿ ನನಗೂ ಕೂಡ ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದು ಸಂತೋಷ ತಂದಿದೆ. ಹೀಗಾಗಿ ತಮ್ಮೆಲ್ಲರ ಆಶೀರ್ವಾದ ಮತ್ತು ಪ್ರೀತಿ ಮತ್ತು ಅಭಿಮಾನ ಇರಲಿ ಅಂತ ಎಲ್ಲರಲ್ಲೂ ಕೇಳ್ತೇನೆ. ನಿಮ್ ಗಮನಕ್ಕೆ ಬಂದಿದೆಯಲ್ಲ? ಅಲ್ಲ, ಈಗಾಗಲೇ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಇದ್ರ ಬಗ್ಗೆ ಒಂದು ಸುದೀರ್ಘವಾದಂತ ಪ್ರೆಸ್ ಮೀಟೇ ಮಾಡಿದ್ದಾರೆ. ಅದರಲ್ಲೆಲ್ಲ ಹೇಳಿದ್ದಾರೆ. ಸೊ ಯಾವ್ಯಾವ ರೀತಿ ಏನೇನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಹಲವಾರು ಬಾರಿ ಹೇಳಿದ್ದೇನೆ. ಈ ಚುನಾವಣೆ ಬರೋದು ಹೋಗೋದು ಸಹಜ. ಒಂದು ಆರೋಗ್ಯಕರ ಸ್ಪರ್ಧೆ ಆಗ್ಬೇಕು, ಯಾವಾಗ್ಲೂ ಅಷ್ಟೇ ಆರೋಗ್ಯಕರ ಸ್ಪರ್ಧೆ ಆಗ್ಬೇಕು.
ಮತದಾರರಿಗೆ ಬಿಟ್ಟಂತ ಅದು ಚಾಯ್ಸ್ ಅದು. ಅವರು ಯಾವುದೇ ಪಕ್ಷಕ್ಕೆ ವೋಟ್ ಮಾಡತಕ್ಕಂತ ಸ್ವತಂತ್ರ ಅವ್ರಿಗಿದೆ. ಬಟ್ ಇವೆಲ್ಲ ಸ್ಪರ್ಧೆ ಯಾವಾಗ್ಲೂ ಆರೋಗ್ಯಕರವಾಗಿರ್ಬೇಕು. ಈ ಪ್ರಜಾತಂತ್ರ ವ್ಯವಸ್ಥೆಗೆ ಒಂದು ಅದರ ನಿಜವಾದ ಒಂದು ಅರ್ಥ ಇರಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.